ಗುಡ್ ಮಾರ್ನಿಂಗ್ ನನ್ನ ಬ್ಯೂಟಿಫುಲ್ ಕಮ್ಯುನಿಟಿ. 5:30 ಎದ್ದು ಯೋಗ ಹೋಗೋಣ ಅಂತ ಡಿಸೈಡ್ ಮಾಡಿದ್ರೆ ನನ್ನ ಕೈಲಿ ಎದ್ದೇಳೋಕ್ಕೆ ಆಗಲಿಲ್ಲ. 7 o'clock ಅನ್ಸುತ್ತೆ ಇವಾಗ. 7 o'clock ಇವಾಗ ಟೈಮ್. ಐ ಕುಡಂಟ್ ಗೆಟ್ ಅಪ್ ಬಿಕಾಸ್ ತುಂಬ ಡಿಸ್ಟರ್ಬ್ ಸ್ಲೀಪ್ ಇತ್ತು ಆ್ಯಂಡ್ ಹೊಸ ಜಾಗ, ಸೊ ಐ ಕುಡಂಟ್ ಸ್ಲೀಪ್ ಪ್ರಾಪರ್ಲಿ. ಅಲಾರ್ಮ್ ಇಟ್ಟಿದ್ದೆ, ಎಚ್ಚರ ಆಯಿತು, ಬಟ್ ದೆನ್ ಆಗ್ತಾನೆ ಇರಲಿಲ್ಲ. ಸೊ ಐ ವೆಂಟ್ ಬ್ಯಾಕ್ ಟು ಸ್ಲೀಪ್. ನನಗೆ ನಿಮಗೆ ಎಲ್ಲರಿಗೂ ತುಂಬ ಚೆಂದ ಹೋಗಲಿ. ಲೆಟ್ ಇಟ್ ಬಿ ಅ ಗುಡ್ ಡೇ ಫಾರ್ ಆಲ್ ಆಫ್ ಅಸ್. ಲೆಟ್ ಇಸ್ ಬಿ ಅ ರೀಸನ್ ಫಾರ್ ಸಂಬಡಿ ಸ್ಮೈಲ್ ಆ್ಯಂಡ್ ನಾಟ್ ಟಿಯರ್ಸ್. Luckiest people in the world. We deserve every little bit of joy, happiness and abundance in our life. Thank you universe, thank you God. Thank you. ನಿಮಗೂ ಥ್ಯಾಂಕ್ ಯು. ಬ್ಯಾಕೆಲ್ಲ ಪೇನ್ ಆಗ್ತದೆ, ಪಫಿನೆಸ್ ಇರುತ್ತೆ. ಮಸಾಜ್ ಇಟ್ ಫಾರ್ ಸಮ್ ಟೈಮ್, ಆದ್ಮೇಲೆ ವಾಶ್ ಮಾಡಿ. ಬಿಸಿನೀರು ಕುಡಿಯೋಣ ಅಲ್ವಾ? ಇವತ್ತು ಎನಿವೇ ಕಾಂಟ್ ಡೂ ಎನಿಥಿಂಗ್ ಎಲ್ಸ್, ಅಂದರೆ ಬೇರೆ ಏನು ಕುಡಿಯೋಕ್ಕೆ ಇಲ್ಲ. ಸೊ ನಿಮ್ಗೆ ಏನೂ ಇಲ್ಲ, ಬೇರೆ ಬೆಳಗ್ಗೆ ಬೇರೆ ಏನು ಕುಡಿಯೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ವಾರ್ಮ್ ವಾಟರ್ ಕುಡೀರಿ. ಇಟ್ ವಿಲ್ ರಿಯಲಿ ಹೆಲ್ಪ್ ನಮ್ಮ ಬ್ಲಡ್ ಸಿಸ್ಟಮ್ಗೆ. ಸದ್ಯಕ್ಕೆ ಇಷ್ಟೇ ಬೆಳಗ್ಗೆಗೆ. ಹೀಗಿರೋ ಆಮೇಲೆ ಸ್ನಾನ ಎಲ್ಲ ಮಾಡಬೇಕಲ್ಲ, ಅದಾದಮೇಲೆ ಸ್ನಾನ ಮಾಡಿದ್ಮೇಲೆ ಪ್ರಾಪರ್ ಸ್ಕಿನ್ ಕೇರ್ ಮಾಡ್ತೀನಿ. ಜಸ್ಟು ಅಪ್ಲೈ ಮಾಡಿದ್ರೆ ಸ್ವಲ್ಪ ಮಸಾಜ್ ಮಾಡ್ಕೊಂಬಿಡಿ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ. Ma'am, we have 2 green juice, 1 mixed fruit bowl. Okay, thank you. ಬ್ರೇಕ್ಫಾಸ್ಟ್ ಬಂದ್ಬಿಡ್ತು. ಶೆಡ್ಯೂಲ್ ಕೊಟ್ಟಿಲ್ಲ, ಪ್ರಿಂಟೆಡ್ ಶೆಡ್ಯೂಲ್ನ ಕೊಡ್ತಾರಲ್ಲ. It's 112.70. ಇಲ್ಲ ಪರವಾಗಿಲ್ಲ. ನಿಮಗೆ ಹಾಟ್ ಸ್ಟೋನ್ ಮಸಾಜ್ ಇದೆಲ್ಲ, and then you have castor oil abdomen pack 250. ಓಕೆ. ಸೊ 3 ಗಂಟೆಗೆ ಅಕ್ಯುಪಂಕ್ಚರ್ ಇದೆ, 3:30ಗೆ ಅಕ್ವಾ ಯೋಗ ಇದೆ. ಇನ್ನು ನೈಟ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ ಪ್ರಿಂಟೆಡ್. ಇದು ಬಂದು ಮಡ್ ಪ್ಯಾಕ್ ಅವರು ಸ್ಟಮಕ್ಗೆ ಮತ್ತು ಕಣ್ಣಿಗೆ ಹಾಕ್ತಾ ಇದ್ದಾರೆ. ದಿಸ್ ಇಸ್ ಬೇಸಿಕ್ಲಿ ಬ್ಲೋಟಿಂಗ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆ್ಯಂಡ್ ಇದು ರಿಲ್ಯಾಕ್ಸೇಷನ್ ಕೂಡ ಪ್ರಮೋಟ್ ಮಾಡುತ್ತೆ. ಬ್ರೇಕ್ಫಾಸ್ಟ್ ಬಂದು 2 ಬಾಟಲ್ ಗ್ರೀನ್ ಜ್ಯೂಸ್, 1 ಬೌಲ್ ಫ್ರೂಟ್ ಬೌಲ್, 1 ಬೌಲ್ ಫ್ರೂಟ್ ಅಂತ, 1 ಫ್ರೂಟ್ ಬೌಲ್. ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತೆ ಮನೆಗೆ ಹೋಗ್ಬಿಟ್ಟೆಲ್ಲ ಜಂಕೆಲ್ಲ ತಿನ್ಕೊಂಡು ಬೇಕಾಗಿರೋದೆಲ್ಲ ಕುಡ್ಕೊಂಡು ಹಿಂಗೋ ಇದ್ದರೆ ಆಫ್ಕೋರ್ಸ್ ಆಗಲ್ಲ. ವಿ ಹ್ಯಾವ್ ಟು ಮೇಂಟೈನ್. ಮನೇಲಿ ಹೆಲ್ದಿ ಫುಡ್ ಮಾಡಿಕೊಂಡು, ಮನೇಲಿ ಮಾಡೋ ಫುಡ್ ಎಲ್ಲ ಹೆಲ್ದಿ ಆ್ಯಕ್ಚುಲಿ, ಟ್ರಸ್ಟ್ ಮೀ. ನೀವು ಏನೇ ಮಾಡಿದ್ರು ಮನೇಲಿ ನಮಗೆ ಗೊತ್ತು ನಾವು ಏನು ಹಾಕ್ತೀವಿ ಅಂತ ಹೇಳ್ಬಿಟ್ಟು, ನಮ್ಗೆ ಏನು ತೊಗೋಬೋದು ಅಂತ ಹೇಳ್ಬಿಟ್ಟು, ನಾವು ಎಷ್ಟು ಮಸಾಲೆ ಹಾಕ್ತೀವಿ, ಎಷ್ಟು ಆಯಿಲ್ ಹಾಕ್ತೀವಿ, ನಮ್ಗೆ ಯಾವ ಥರ ಟೇಸ್ಟ್ ಬೇಕು, ನಮ್ಮ ಬಾಡಿಗೆ ಏನು ಆಗುತ್ತೆ ಏನಾಗಲ್ಲ, ಎಷ್ಟು ಖಾರ ಬೇಕು ಎಷ್ಟು ಖಾರ ಆಗಲ್ಲ, ಇದೆಲ್ಲ ನಮಗೆ ಗೊತ್ತಿರೋದ್ರಿಂದ ನಾವು ಆ ಲಿಮಿಟೇಷನಲ್ಲಿ ಅಡುಗೆ ಮಾಡ್ತೀವಲ್ಲ. ಸೊ ಅದು ಹೆಲ್ದಿ ಫುಡ್ಡೇ ಆಗಿರುತ್ತೆ. ಜಸ್ಟ್ ದಟ್ ನಾವು ಒಳ್ಳೆ ಆಯಿಲ್ ಯೂಸ್ ಮಾಡೋದು ಆ್ಯಂಡ್ ಆಯಿಲ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು, ಇದೆಲ್ಲ ಮಾಡ್ಕೊಂಬಿಟ್ರೆ ತುಂಬ ಮಸಾಲೆ ಅಡುಗೆ ಮಾಡ್ಕೊಳ್ದೆ ಸಿಂಪಲ್ಲಾಗಿ ನೈಸ್ ಏನು ಬೇಕೋ ಅದು ಮಾತ್ರ ಹಾಕ್ಕೊಂಡ್ರೆ, ಆ್ಯಕ್ಚುಲಿ ಮಸಾಲೆಗಳು ಕಡಿಮೆ ಹಾಕ್ಕೊಂಡು ಅಡುಗೆ ಮಾಡಿದ್ರೆ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೇ ಇರ್ತೀವಿ. ಸುಮ್ಮನೆ ಅನ್ವಾಂಟೆಡ್ ಆಚೆ ಹೋಗ್ಬಿಟ್ಟು ಜಂಕೆಲ್ಲ ತಿನ್ಕೊಂಬಂದರೆ ಅದು ಆವಾಗಲೇ ಬಾಡಿಯಲ್ಲಿ ಟಾಕ್ಸಿನ್ಸು, ಆಮೇಲೆ ಈ ಇನ್ಫ್ಲಮೇಷನು ಅದೆಲ್ಲ ಶುರು ಆಗೋದು. ಸೊ ಇವತ್ತು
ವಿತಿನ್ ಸ್ಕೆಡ್ಯೂಲ್ ನಂಗೆ ಬಂದಿದೆ. ಆಲ್ರೆಡಿ ನಂದು ಅಬ್ಡಮನ್ ಐ ಮಡ್ ಪ್ಯಾಕ್ ಆಗಿದೆ. ಅದು 7ಗೆ ಇತ್ತು, ಬಟ್ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ 8ಗೆ ಇತ್ತು, ಇವಾಗ 8:30 ಆಗಿದೆ. 11 o'clockಗೆ ರೂಮಲ್ಲೇ ನಂದು ಹಾಟ್ ಸ್ಟೋನ್ ಮಸಾಜ್ ಇದೆ. ಅದು ಮುಗಿಯೋಕ್ಕೆ 1 hour ಆಗುತ್ತಂತೆ. ಆ್ಯಕ್ಚುಲಿ 11 to 12 ಅವ್ರದ್ದು ಲಂಚ್ ಸ್ಕೆಡ್ಯೂಲ್ ಇರೋದು, ಬಟ್ ಇವತ್ತು ನಂಗೆ ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ 11 to 12 ನಂದು ಮಸಾಜ್ ಇದೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ಎಷ್ಟು 1 o'clock ಪ್ರಾಬಬ್ಲಿ ಲಂಚ್ ಮಾಡ್ತೀನಿ. 2:15ಗೆ ಕ್ಯಾಸ್ಟ್ರೋ ಪ್ಯಾಕ್ ಟು ಅಬ್ಡಮನ್, ಮತ್ತು ಹೊಟ್ಟೆಗೆ ಕ್ಯಾಸ್ಟ್ರೋ ಪ್ಯಾಕ್ ಹಾಕ್ತಾರೆ. ಅದಾದಮೇಲೆ ಟ್ರೀಟ್ಮೆಂಟ್ ಆದಮೇಲೆ ರೂಮಲ್ಲಿ ಜ್ಯೂಸ್ ಕೊಡ್ತಾರೆ. 3 o'clockಗೆ ಅಕ್ಯುಪಂಕ್ಚರ್ ಇದೆ. 3:30ಗೆ ಬೇಕು ಅಂದರೆ ಅಕ್ವಾಯೋಗಾಗೆ ಹೋಗ್ಬೋದು ನಾನು. ಅಪ್ಯಾರೆಂಟ್ಲಿ ಅಕ್ವಾಯೋಗ ಇಸ್ ವೆರಿ ವೆರಿ ಗುಡ್ ಅಂತೆ ಬಾಡಿಗೆ. ಸೊ ಐ ಥಿಂಕ್ ನಾನು ಟ್ರೈ ಮಾಡ್ತೀನಿ ಅನಿಸುತ್ತೆ, ನೋಡೋಣ. ಅದಾದಮೇಲೆ ಮತ್ತೆ ಪೋಸ್ಟ್ ಯೋಗ ಜ್ಯೂಸ್ ಇರುತ್ತೆ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಾನು ಒಂದು ಸೀರೆ ಕೊಲಾಬ್ರೇಷನ್ದು ವೀಡಿಯೋನ ಮಾಡಿ ಮುಗಿಸ್ಬೇಕಿತ್ತು, ಬಿಕಾಸ್ ಇವತ್ತೇ ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ನೆಕ್ಸ್ಟ್ ಮಸಾಜ್ ಅಷ್ಟರಲ್ಲಿ ಐ ಥಿಂಕ್ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಇದು ಮಾಡಿ ಮುಗಿಸ್ಬಿಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಪುಟ್ಟ ಅಂತ ಒಂದು 5-10 ಮಿನಿಟ್ಸ್ ರೆಡಿ ಆಗಿಬಿಟ್ಟು ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಟೈಮ್ ಲಾರಿಯಲ್ದು ಕುಷನ್ ಫೌಂಡೇಶನ್ ಟ್ರೈ ಮಾಡ್ತಾ ಇದ್ದೆ. ನನಗೆ ವಂದನಾ ನನ್ನ ಮೇಕಪ್ ಆರ್ಟಿಸ್ಟ್ ಇದ್ದಾರಲ್ಲ, ಅವ್ರು ರೆಕಮೆಂಡ್ ಮಾಡಿದ್ದು. ತುಂಬ 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 ಚೆನ್ನಾಗಿದೆ, ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಇದು ಬಂದು ನನ್ನ ಶೇಡ್ ಬಂದು 250 ನ್ಯೂಟ್ರಲ್ ನನ್ನ ಶೇಡು. ನಾನು ಮುಂಚೆ ಟಿಲ್ಟಿಡ್ ಯೂಸ್ ಮಾಡ್ತಿದ್ದೆ, ಬಟ್ ಅದೇನಾಗುತ್ತೆ ಅಂದರೆ ಆಕ್ಸಿಡೈಸ್ ಆಗುತ್ತೆ. ಆಕ್ಸಿಡೈಸ್ ಅಂದರೆ ಏನು ಅಂದರೆ ಹೋಗ್ತಾ 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 ಫುಲ್ ಡಾರ್ಕ್ ಆಗ್ತಾ ಇರುತ್ತೆ, ಅಂದರೆ ಆಕ್ಸಿಡೈಸ್ ಆಗ್ತಾ ಇದೆ. ಸೊ ನೀವು ನಿಮ್ಮ ಶೇಡ್ಗಿಂತ ಲೈಟರ್ ಶೇಡ್, ಒಂದು 2 ಲೈಟರ್ ಶೇಡ್ ತೊಗೋಬೇಕು. ಹಾಕಿದ ತಕ್ಷಣ ಸ್ವಲ್ಪ ಅದು ಬ್ರೈಟ್ ಕಾಣಿಸುತ್ತೆ. ಅದಾದಮೇಲೆ ಹೋಗ್ತಾ 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 ಡಾರ್ಕ್ ಕಾಣಿಸುತ್ತೆ ಫೇಸ್. ಸೊ ಅದಕ್ಕೆ ಅವಳು ಆ್ಯಕ್ಚುಲಿ ವಂದನಾ ಹೇಳಿದ್ಲು ದ್ಯಾಟ್ ದಿಸ್ ಇಸ್ ರಿಯಲಿ ನೈಸ್, ಆಕ್ಸಿಡೈಸ್ ಆಗಲ್ಲ ಆ್ಯಂಡ್ ತುಂಬ ಒಳ್ಳೆ ಸ್ಕಿನ್ ಫಿನಿಶ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಥಾಟ್ ಟ್ರೈ ಮಾಡ್ತೀನಿ ಅಂತ. ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಇವತ್ತು ಇಡೀ ದಿನ ಅಲ್ಲ, ಒಂದು 1 hour ಮೇಕಪ್ ಆದಮೇಲೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾನು ಜಾಸ್ತಿ ಹಾಕಲ್ಲ, ಜಸ್ಟ್ ಸ್ವಲ್ಪ ಥಿಂಕ್ ಚೆನ್ನಾಗಿದೆ. ಆ್ಯಕ್ಚುಲಿ ಸೇಮ್ ಕಲರ್ ಶೇಡ್ ನಂದಿದ್ದು, ಎಕ್ಸಾಕ್ಟ್ ಮ್ಯಾಚ್ ನೋಡಿ. ಬೇಕು ಅಂದರೆ ಇಟ್ಸ್ ಬಿಲ್ಡಬಲ್. ಏನು ಗೊತ್ತಾ, ನಾನು ವ್ಲಾಗ್ ಮಾಡ್ತಾಯಿದ್ರೆ ನಾನು ಇದ್ರದ್ದು ಶೂಟ್ ಮಾಡಿ ಮುಗ್ಸೋಕ್ಕಾಗಲ್ಲ ಮಸಾಜು ಎಸ್ಪೆಷಲಿ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ರುಟೀನ್ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ. ನೀವು ಕೇಳ್ತಾ ಇದ್ದೀವಿ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲಿ ಆ್ಯಕ್ಚುಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ರುಟೀನ್ ತೋರಿಸಿದ್ದೆ, ಬಟ್ ನೀವೇ ಅನ್ಫಾರ್ಚುನೇಟ್ಲಿ ಅದು ಡೌನ್ಲೋಡ್ ಆಗ್ತಾ ಇಲ್ಲ. ವಿಲ್ ಸಿ ವಾಟ್ ಟು ಡೂ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನಾನು ರೆಡಿ ಆಗ್ಬಿಟ್ಟು ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ. ಬಾಯ್. ಹಾಯ್ ಹಾಯ್. ಸೊ ಪಟಪಟ ಅಂತ ವೀಡಿಯೋ ಏನೋ ಮುಗಿಸ್ದೆ 15 ನಿಮಿಷದಲ್ಲಿ. ಬಟ್ ನನ್ನ ನೆಕ್ಸ್ಟ್ ಮಸಾಜ್ಗೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಹೆಂಗೋ ಏನೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಶೂಟ್ ಮಾಡಿಬಿಟ್ಟೆ. ಆ್ಯಂಡ್ ದಿಸ್ ಇಸ್ ಮೈ ಲುಕ್. ಇಷ್ಟ ಆಯಿತಾ? ತೋರಿಸ್ತೀನಿ ಆಯಿತಾ ಫುಲ್ ಲುಕ್ಕು. ಈ ಸೀರೆಗೇನು ಬ್ಲೌಸೆಲ್ಲ ಹೊಲಿಸ್ಲಿಲ್ಲ ನಾನು, ಹಾಗೆ ಇರೋ ಬ್ಲೌಸ್ನ ಮ್ಯಾನೇಜ್ ಮಾಡಿದೆ. ಸೊ ಬೇಸಿಕ್ಲಿ ನಾನು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ಶೂಟ್ ಮುಗಿಸಿ, ವಿಡಿಯೋ ಶೂಟ್ ಮುಗಿಸಿ ಬಂದೆ. ಆ್ಯಂಡ್ ಇದು ನನ್ನ ಲುಕ್. ಐ ಹೋಪ್ ಯು ಗೈಸ್ ಲೈಕ್ ಇಟ್. ನನಗೆ ಆ್ಯಕ್ಚುಲಿ ಇದು ಹೌ ಇಟ್ ಟರ್ನ್ಡ್ ಔಟ್, ಐ ರಿಯಲಿ ಲೈಕ್ ಇಟ್. ಥೆರಪಿಸ್ಟ್ಗಳು ಬಂದು ರೀಚ್ ಆಗಿಬಿಟ್ಟಿದ್ದಾರೆ. ನಿಮ್ಮ ಹೆಸರು? ಸುಷ್ಮಾ. ರಂಜಿತಾ ಅವರು. ಓಕೆ, 2 minutes ಆಯಿತಾ? ಓಕೆ. ಇವತ್ತೇನು ಮಾಡ್ತಾ ಇದ್ದೀವಿ? ಸ್ಟೋನ್ ಮಸಾಜ್ ಇರುತ್ತೆ. ಓಕೆ. ಆ್ಯಂಡ್ ಅದು ಬೆನಿಫಿಟ್ಸ್ ಏನು? ಅದು ಬಾಡಿ ಪೇನ್ ಕಮ್ಮಿ ಆಗುತ್ತೆ, ಮತ್ತು ಬಾಡಿ ಸ್ಟಿಫ್ನೆಸ್ ಇರುತ್ತಲ್ಲ ಎಲ್ಲ ರಿಲೀಫ್ ಆಗುತ್ತೆ. ಓಕೆನಾ? ಓಕೆ. ಸೊ ಇವರು ಹಾಟ್ ಸ್ಟೋನ್ ಮಸಾಜ್ಗೆ ಎನರ್ಜೈಸಿಂಗ್ ಆಯಿಲ್ ಯೂಸ್ ಮಾಡ್ತಾರೆ.
ಇದರಲ್ಲಿ ಏನೇನೋ ಇದೆ ತುಂಬ ಏನೇನೋ ಇದೆ, ಬಟ್ ಇಟ್ಸ್ ಅನ್ ಎನರ್ಜೈಸಿಂಗ್ ಆಯಿಲ್. ಅದಾದಮೇಲೆ ನೆಕ್ಸ್ಟು ನಾವು ಮಾಡಿದ್ದು ಡೀಪ್ ಹಾಟ್ ಸ್ಟೋನ್ ಮಸಾಜ್. ಆ್ಯಕ್ಚುಲಿ ಇದು ನಮ್ಮ ಸ್ಟ್ರೆಸ್ ಲೆವೆಲ್ನ, ಆ್ಯಂಗ್ಸೈಟಿ ಲೆವೆಲ್ನ ಕಡಿಮೆ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಮಸಲ್ ಪೇಯ್ನ್, ಸ್ಟ್ರೆಸ್ಸು ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಮಸಾಜ್ ರಿಯಲಿ ವಾಸ್ ಸೋ ಗುಡ್. ಫೇಸ್ ಮಸಾಜಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಯಾವಾಗಲೂ ನನಗೆ ಫೇಸ್ ಮಸಾಜ್ ಮಾಡೋದು ತುಂಬ ಇಷ್ಟ, ಮಾಡಿಸ್ಕೊಳ್ಳೋದು ತುಂಬ ಇಷ್ಟ. ಸೊ ಅವರು ಫೇಸ್ ಮಸಾಜ್ ಮಾಡ್ತಿದ್ದಾರೆ. ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಕಿವಿ ಹಿಂದ್ಗಡೆ ಮಸಾಜ್ ಮಾಡಬೇಕು ಅಂತ ಟೆಕ್ನಿಕ್ ಹೇಳ್ತಾ ಇದ್ನಲ್ಲ, ಅದನ್ನು ಕೂಡ ಅವ್ರು ಮಾಡ್ತಾರೆ. ಇವಾಗ ಐ ಥಿಂಕ್ ನನ್ನ ಲಂಚ್ ಬರೋ ಟೈಮ್, ಲಂಚ್ ಮುಗಿಸ್ಕೊಂಡು ಸ್ನಾನ ಮಾಡ್ತೀನಿ. ಬಿಕಾಸ್ ಈ ಮಸಾಜ್ ಆದರೂ 45 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ಅದಾದಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನಾನು ಅವಾಗಲೇ ಶೂಟು ಹೆಂಗೆ ಮುಗಿಸ್ದೆ ಗೊತ್ತಾ, ಹಾಫ್ ಆನ್ ಅವರ್ ರೆಡಿಯಾಗಿ ಶೂಟ್ ಮುಗಿಸ್ಕೊಂಡು ವಾಪಸ್ ಬಂದೆ ಮಸಾಜಿಗೆ. ಮಸಾಜ್ ಆದಮೇಲೆ ಒಳ್ಳೆ ನಿದ್ದೆ ಮಾಡ್ಬೇಕನ್ಸುತ್ತೆ. ರಿಲ್ಯಾಕ್ಸ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡೆ, ಬಟ್ ಐ ಫರ್ಗಾಟ್ ದಟ್ ನಾನೆಲ್ಲ ನನಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಬಂದಾಗ ಪ್ರಾಪರಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಇರಬೇಕು. ಶೂಟ್ದೆಲ್ಲ ಇಟ್ಕೊಂಡ್ರೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ಬಟ್ ಏನಾಗುತ್ತೆ ಗೊತ್ತಾ, ಇವಾಗ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇರೋರಿಗೆ, ಫಾರ್ ಎಕ್ಸಾಂಪಲ್ ಈ ಸೀರೆ ಅವ್ರದ್ದು ಬ್ರ್ಯಾಂಡ್ ಅವ್ರಿಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇತ್ತು. ಅವ್ರದ್ದು ಎಕ್ಸಿಬಿಷನ್ ಇದೆ ನಾಳೆಯಿಂದ. ಸೊ ನನಗೆ ಸೀರೆ ಅವ್ರು ಕಳಿಸಿದ್ದೇನೆ, ನಾನು ಇಲ್ಲಿಗೆ ಹೊರಡ್ಬೇಕಾದ್ರೆ ಕೊಲಾಬ್ರೇಷನ್ ಫೈನಲೈಸ್ ಆಗಿದ್ದೇನೆ, ನಾನು ಇಲ್ಲಿಗೆ ಹೊರಡಕ್ಕೆ ಒಂದಿನ ಮುಂಚೆ. ಸೊ ಸೀರೆ ಕಳಿಸಿದ್ದವರು ಆ ಟೈಮಲ್ಲಿ. ಸೊ ಆ ಶೂಟ್ ನಾನು ಮಾಡಿಕೊಡ್ಲೇಬೇಕಾಗಿತ್ತು ಅವ್ರಿಗೆ, ಕೆಲಸ ಬಿಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಟೈಮ್ ಇರೋದಷ್ಟೇ. ಸೊ ಹಂಗೆ ಸ್ವಲ್ಪ ಗಿಜಿ ಆಗಿಬಿಡುತ್ತೆ. ಬಟ್ ವರ್ಕ್ಸ್, ನೀವೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಿಕಾಸ್ ಯು ಹ್ಯಾವ್ ಟು ಎಲ್ಲರಿಗೂ ಹೇಳಬೇಕಲ್ಲ ಏನೇನಿದೆ, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳಬೇಕಲ್ಲ. ಆ್ಯಂಡ್ ಮೋಸ್ಟ್ಲಿ ನಾನು ಇಷ್ಟು ತನಕ ಹೋಗಿದ್ರಲ್ಲಿ ನನಗೆ ಯಾವುದೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ ದಟ್ ಐ ಟೆಲ್ ದೆಮ್ ದಟ್ ನನಗೇನಾದರೂ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನನಗೇನಾದರೂ ಎನಿವೇರ್ ಸಮಥಿಂಗ್ ದಟ್ ನನಗೆ ಇಷ್ಟ ಆಗಿಲ್ಲ ಅಥವಾ ಅಂದರೆ ಒಂದು ಫೀಡ್ಬ್ಯಾಕಿಗಾದರೂ ಕೊಡಬೇಕು ಅಂದರೆ ನಾನು ಡೆಫಿನೆಟ್ಲಿ ಅದನ್ನ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನನಗೆ ಸ್ವಲ್ಪ ಟೈಮು ಅಷ್ಟು ಸಾಕಾಗ್ತಾ ಇಲ್ಲ. ತುಂಬ ಚೆಂದ ಆದಲ್ಲ ಈ ಸೀರೆ ಕಲರು, ನಂಗೆ ಸಕ್ಕತ್ ಇಷ್ಟ ಆಯಿತು. ಬ್ಲೌಸ್ ಹೊಲ್ಸೋಕ್ಕೂ ಟೈಮ್ ಆಗಲಿಲ್ಲ. ಸೊ ಅದಕ್ಕೆ ಬೇರೆ ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡಿ ರೆಡಿ ಆದೆ. ಹಲೋ, ಹೇಳಿ. ಪರವಾಗಿಲ್ಲ. ಓಕೆ, ಅಭಿಜಿತ್, ಹಾಂ ಸಾರಿ, ಓಕೆ, ಹಾಂ, ಓಕೆ, ಸರಿ ಓಕೆ, ಲೆಟ್ ಹಿಮ್ ಕಾಲ್ ಮಿ. ಬಿಕಾಸ್ ನನಗೆ ತುಂಬ ಒಂಥರ ರಶ್ ಅನಿಸ್ತಾ ಇದೆ. ಹೌದು, ಓಕೆ, ಡನ್. ಥ್ಯಾಂಕ್ ಯು ಸುರಕ್ಷಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬಂದಿಲ್ಲ ಊಟ ನನಗೆ. ಇಲ್ಲ, ಊಟ ಮುಗಿಸ್ಕೊಂಡು ಹೋಗ್ತೀನಿ. ಓಕೆ, ಸರಿ, ಡನ್. ಥ್ಯಾಂಕ್ ಯು. ಆ್ಯಂಡ್ ಇದು ಎಲ್ಲದರ ಮಧ್ಯೆ ನಾನು ಎಡಿಟ್ ಮಾಡಿ ಬ್ಲಾಗ್ ಎಡಿಟ್ ಮಾಡಿಬಿಟ್ಟು ಹಾಕಬೇಕು. ನೆನ್ನೆದು ಡೇ 1 ಇವತ್ತು ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇದ್ರದ್ದು ಸೀರೆದು ರೀಲ್ ಶೂಟ್ ಮಾಡೋದ್ನಲ್ಲ, ಅದನ್ನು ಎಡಿಟ್ ಮಾಡಿಬಿಟ್ಟು ಹಾಕಬೇಕು. ಕಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ. ಯಾವಾಗಲೂ ಮಾಡೋರು, ಇಷ್ಟು ವರ್ಷ ಮಾಡ್ಕೊಂಡು ಬಂದವರು. ಬಟ್ ಇಟ್ಸ್ ಆಲ್ಸೋ ಫನ್, ಚೆಂದ ಇರುತ್ತೆ. ತುಂಬ ಬ್ಯುಸಿಯಾಗಿರುತ್ತೆ ನಮ್ಮನ್ನು. ಏನು ಕೂತ್ಕೊಂಡು ಖಾಲಿ
ಖಾಲಿ ಪಾತ್ರೆ ಜಾಸ್ತಿ ಸೌಂಡ್ ಮಾಡುತ್ತೆ ಅನ್ನೋದಲ್ಲ, ಆ ಥರ ಖಾಲಿ ತಲೆಯಲ್ಲಿ ಜಾಸ್ತಿ ಏನೇನೋ ಓಡ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡಿದ್ರೆ, ಓಡಾಡ್ತಾ ಇದ್ದರೆ ಐ ಥಿಂಕ್ ಬೇರೆ ಯಾವುದು ಅಷ್ಟು ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ. ಇಟ್ಸ್ ನೈಸ್ ಟು ಬಿ ಬ್ಯುಸಿ. ಕೆಲಸ ಮಾಡ್ಕೊಂಡಿದ್ದು ಸುಮ್ಮನೆ ಕೆಲಸಕ್ಕೆ ಕಂಪ್ಲೇಂಟ್ ಮಾಡಬಾರ್ದು. ಥ್ಯಾಂಕ್ಫುಲ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಕೆಲಸ ಕೊಡ್ತಾ ಇರೋದಕ್ಕೆ, ಕೆಲಸ ಬರ್ತಾ ಇರೋದಕ್ಕೆ. It's mint tambuli, saute cauliflower, saute nolkhol with bell pepper, and ma'am zugni with tomato curry. Okay. And ma'am ಊಟ ಎಲ್ಲ ಥರದ ಪಲ್ಯಗಳಿದೆ. ಕ್ವಿಕ್ ಶವರ್ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ. ಆ್ಯಂಡ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಕೂಡ ಮುಗಿಸ್ದೆ. ಸೊ ಡೇ ಒಂದು ಎಡಿಟಿಂಗ್ ಮುಗೀತು ಥ್ಯಾಂಕ್ಫುಲಿ. ಆ್ಯಂಡ್ ಯಾ, ಸಿ ಯು. ಸ್ನಾನ ಆಯಿತು. ನಾನು ಆ್ಯಕ್ಚುಲಿ ನಂದು ಹೇರ್ ಡ್ರೈಯರ್ ಡೈಸನ್ ತರೋಕ್ಕೂ ಮರ್ತೋಯ್ತು, ಮತ್ತು ಕರ್ಲಿಂಗ್ ಕ್ರೀಮ್ ತರೋಕ್ಕೂ ಮರ್ತೋಯ್ತು. ಹೇರ್ ಸಿರಮ್ ಕೂಡ ತೊಗೊಂಡು ಬಂದಿಲ್ಲ. ಸೊ ಹಾಗೇ ನ್ಯಾಚುರಲಾಗಿ ಹೇರ್ ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಕೂದಲು ಹೆಂಗಿರುತ್ತೋ ಹಾಗೆ ಇರುತ್ತೆ. ಐ ಡೋಂಟ್ ನೋ, ನಾನು ಏನು ಅಂದರೆ ಏನೋ ತೊಗೊಂಬಂದಿಲ್ಲ ಅನಿಸ್ತಿ. ಎನಿವೇ, ಸೊ ನಾನು ಶವರ್ ಮಾಡಬೇಕಾದ್ರೆ ಕೂದಲಿಗೆ ಇವತ್ತು ಅವ್ರದ್ದೇ ಶ್ಯಾಂಪು ಯೂಸ್ ಮಾಡಿದೆ. ಬಿಕಾಸ್ ಅವರು ತುಂಬ ಆಯಿಲ್ ಹಾಕ್ತಾಯಿದ್ರು. ನಾನು ಹೇಳಿದೆ ತುಂಬ ಆಯಿಲ್ ಹಾಕ್ಬಿಡಿ, ಹೇರ್ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಮ್ಯಾಮ್ ನಮ್ಮದೇ ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡಿ. ಶ್ಯಾಂಪು ಅಂದರೆ ಅವರು ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಒಂದೇ, ಸೊ ಅದೇ ಯೂಸ್ ಮಾಡಿ, ಅದರಲ್ಲಿ ಬೇಗ ಹೋಗುತ್ತೆ ಅಂದರು. ಸೊ ಅದೇ ಯೂಸ್ ಮಾಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಆಯಿಲ್ ಹೋಗಿದೆ ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ಈ ಒಂದು ಕಂಡೀಷ್ನರ್ನ ಯೂಸ್ ಮಾಡಿದೆ ನಾನು. ಇದು ಥಾರ್ ಅಂತ ಹೇಳಿಬಿಟ್ಟು ಕೊರಿಯನ್ ಬ್ರ್ಯಾಂಡ್. ಆ್ಯಕ್ಚುಲಿ ಇದು ಡೀಪ್ ಕಂಡೀಷ್ನಿಂಗ್ಗೆ ಇದನ್ನ ಯೂಸ್ ಮಾಡಿದೆ. ನಾನು ಗೊತ್ತಿತ್ತು ನಾನು ಇಲ್ಲಿ ಬರೀ 3 ದಿನಕ್ಕೆ ಬಂದಿರೋದು ಅಂತಲ್ವ. ನಾನು ಆಲ್ರೆಡಿ ಹೇರ್ ವಾಶ್ ಮಾಡ್ಕೊಂಬಂದೆ. ಸೊ ಮಧ್ಯದಲ್ಲಿ ಪ್ರಾಬ್ಲಿ ಒಂದೇ ದಿನ ಹೇರ್ ವಾಶ್ ಮಾಡ್ತೀನೇನೋ ಅಂದ್ಕೊಂಡು ಹಾಗೆ ಚಿಕ್ಕದು ತೊಗೊಬಂದೆ. ಇದರಲ್ಲಿ ಆ್ಯಕ್ಚುಲಿ ಒಂದಿದ್ರೆ 2 ಸತಿ ಯೂಸ್ ಮಾಡ್ಬೋದು ಇದನ್ನಾಯ್ತು. ತುಂಬ ಡೀಪ್ ಕಂಡೀಷ್ನಿಂಗ್ ಮಾಡುತ್ತೆ ಹೇರ್ನ. ಇನ್ ಕೇಸ್ ನಿಮ್ಗೆ ಯಾವುದಾದ್ರು ಸ್ಪೆಷಲ್ ಡೇ ಯಾವತ್ತಾದರೂ ಬೇಕು ಅಂತಂದಾಗ, ಹೇರ್ ತುಂಬ ಡ್ರೈ ಆಗಿದೆ ಅಂದಾಗ ಇದನ್ನ ಯೂಸ್ ಮಾಡ್ಬೋದು. ನಾನೊಂದು ಹಿಂಗೆ 4-5 ಬಾಟಲ್ ತೆಗೆದು ಇಟ್ಕೊಂಡಿರ್ತೀನಿ. ಯಾವತ್ತಾದರೂ ನನಗೆ ಹೇರು ಅನ್ಹೆಲ್ದಿಯಾಗಿ, ಡ್ರೈ ಆಗಿ, ಡಿಹೈಡ್ರೇಟಾಗಿ ಅನಿಸ್ತಾ ಇದೆ, ಅಥವಾ ಯಾವುದಾದ್ರು ಸ್ಪೆಷಲ್ ಈವೆಂಟ್ ಏನಾದರೂ ಇದೆ ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ. ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಆಯಿತಾ, ನಾರ್ಮಲ್ ವಾಟರ್ ಥರ ಬರುತ್ತೆ. ಸೊ ಒಂದು ಬಾಟ್ಲಲ್ಲಿ 2 ಸತಿ ಯೂಸ್ ಮಾಡ್ಬೋದು. ಅಷ್ಟು ಬರೀ ವಾಟರ್ ಥರ ಕಾಣಿಸುತ್ತೆ. ಅದನ್ನು ಸೇಮ್ ಕ್ವಾಂಟಿಟಿ 1:1 ಇದು ಮತ್ತು ವಾಟರ್ 1:1 ಮಿಕ್ಸ್ ಮಾಡಿದ್ರೆ ಅದು ಕಂಡೀಷ್ನರ್ ಆಗುತ್ತೆ. ಅದನ್ನ ಹೇರ್ಗೆ ಯೂಸ್ ಮಾಡೋದು ಆ್ಯಸ್ ಯೂಶ್ವಲ್. ಸ್ಕಿನ್ ಕೇರ್ ಆ್ಯಸ್ ಯೂಶ್ವಲ್ ನಾನು ಸೇಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು, ಸೆಲಿಮ್ಯಾಕ್ಸ್ ಅವ್ರದ್ದು. ಸೊ ಮತ್ತೆ ಅದನ್ನು ನಾನು ಏನಕ್ಕೆ ತೋರಿಸ್ಬಿಟ್ಟು ನಿಮಗೆ ಬೋರ್ ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಮಾಡಬೇಕಾದ್ರೆ ಇಸಿರಾ ಅವ್ರದ್ದು ಇಂಟಿಮೇಟ್ ವಾಶ್. ನಾನು ಏನಕ್ಕೆ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, ನಾವು ನಮ್ಮ ಸ್ಕಿನ್ ಬಗ್ಗೆ, ನಮ್ಮ ಬಾಡಿ ಬಗ್ಗೆ, ನಮ್ಮ ಕೈಕಾಲು ಬಗ್ಗೆ, ಕೂದಲು ಬಗ್ಗೆ ಎಷ್ಟು ಕಾಳಜಿ ವಹಿಸ್ಕೊತೀವೋ, ನಮ್ಮ ಇಂಟಿಮೇಟ್ ಪ್ಲೇಸಸ್ ಬಗ್ಗೆ ಕೂಡ ಅಷ್ಟೇ ಕಾಳಜಿ ವಹಿಸ್ಕೋಬೇಕು. ಅಲ್ಲಾದರೆ ಇಟ್ಸ್ ಹೈ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ದೆಮ್. ನಾನಿದು ಅನಾಹತ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಂದು ಲೆಮನ್, ನೀಮ್ ಮತ್ತು ಟರ್ಮರಿಕ್ ಅಷ್ಟೇ ಇರೋದು, ಅದರದ್ದು ಲಿಕ್ವಿಡ್ ಇದು. ಸೊ ಅದನ್ನು ಯೂಸ್ ಮಾಡ್ತೀನಿ. ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಇಂಟಿಮೇಟ್ ವಾಶ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಈ ಡ್ರೆಸ್ಸು ಯಾವ ಬ್ರ್ಯಾಂಡದು ಮರ್ತೋಗ್ಬಿಟ್ಟಿದೆ, ನಾನು ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ಕಾಶಿ ಜ್ಯುವೆಲರೀಸ್ ಇದೆ, ಇಯರಿಂಗ್ಸ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಂಗೆ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ, ಬರೀ ವೆಜಿಟೇಬಲ್ಸ್ ತಿಂತಾ ಇದ್ದೀನಲ್ಲ, ಅದಕ್ಕೆ ಫ್ರೂಟ್ಸ್ ಏನಾದರೂ ತಿನ್ನೋಣ. ಆ್ಯಕ್ಚುಲಿ ಬಟರ್ ಮಿಲ್ಕ್ ಕೂಡ ಕೊಟ್ಟಿದ್ದಾರೆ. ಬಟರ್ ಮಿಲ್ಕ್ ಇವಾಗ ಕ್ಯಾಸ್ಟ್ರೋ ಪ್ಯಾಚ್ ಹಾಕಕ್ಕೆ ಬಂದಿದ್ದಾರೆ ಅಬ್ಡಮನ್ಗೆ. ಸೊ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ಹರಳೆಣ್ಣೆನ ಫುಲ್ ನೇವಲ್ಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ, ಟವಲ್ ರ್ಯಾಪ್ ಮಾಡಿ, ಅದ್ರ ಮೇಲೆ ಹಾಟ್ ವಾಟರ್ ಬ್ಯಾಗ್ ಹಾಕಿ ಮತ್ತೆ ಟವಲ್ ರ್ಯಾಪ್ ಮಾಡಿ ಬಿಟ್ಟಿದ್ದಾರೆ. ಸೊ ಇದನ್ನು ಒಂದು ಅರ್ಧ ಗಂಟೆ ಬಿಡಬೇಕು. ಸೊ ಇದು ಬೇಸಿಕಲಿ ನಮ್ಮ ಡೈಜೆಷನ್ ಸಿಸ್ಟಮ್ಗೆ, ನಮ್ಮ ಗಟ್ಗೆ, ಇದಕ್ಕೆಲ್ಲ ತುಂಬ ಒಳ್ಳೆಯದಂತೆ. ಸೊ ನೇವಲ್ ಆಯಿಲ್ ನಾನು ನಿಮಗೆ ಮುಂಚೆನೇ ಹೇಳ್ತಿದ್ದೆ, ಗಟ್ಟಿಗೆಲ್ಲ ತುಂಬ ಒಳ್ಳೆಯದು ಹಾಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಹರಳೆಣ್ಣೆ ಹಾಕಿ ಅರ್ಧ ಗಂಟೆ ಹೀಗೆ ಮಲ್ಕೋಬೇಕು. ಜಸ್ಟ್ ಆಕ್ಯುಪಂಚರ್ ಮುಗಿಸ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಾ ಇದೆ. ಹಲೋ ಹಲೋ, ಓ ನಿಮ್ಮ ಜೊತೆ ಮಾತಾಡಿ ತಿನ್ಬಿಟ್ಟಿಲ್ಲೇ ಬಿಟ್ಬಿಟ್ಟು. ಹಲೋ, ಹಾಯ್, ದಿಸ್ ಇಸ್ ಕೃಷಿ ಹಿಯರ್.
I'm actually very, very hungry to have. There's anything empty to cute ಇದೆ. ಲಿಂಕ್ ಹಾಕ್ತೇನೆ. ಲಿಂಕ್ ಅಲ್ಲ, ಹೌದು ಲಿಂಕ್ ಇಲ್ಲ, ಬಟ್ ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ತೇನೆ. ಯಾರು? Nikita, she is die-hard fan. ಹಾಯ್ ಹಾಯ್, ಐ ಆಮ್ ಗುಡ್, ಹೌ ಆರ್ ಯು? ನೀವು ಹೇಗಿದ್ದೀರಾ? ಹೆಸರು? ನಿಖಿತಾ, ಓಕೆ. ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಹ್ಯಾಪಿ. ಏನು? ಹೌದಾ? ನಾನು ಟ್ರೈ ಮಾಡ್ತೀನಿ ಆದಷ್ಟು, ಆದ್ರೂ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಕೆಲವೊಂದು ರಿಪ್ಲೈ ಮಾಡೋಕ್ಕೆ. ಕಾಫಿ ಆಯ್ತಾ? ಎಲ್ಲಿರೋದು? ಓಕೆ ಓಕೆ. ಎಷ್ಟು ಟೈಮಿಂದ ವರ್ಕ್ ಮಾಡ್ತಿರೋದು? ಈಗ ದಿಸ್ ಇಸ್ ಮೈ ಫಸ್ಟ್ ಮಂತ್ ಹಿಯರ್. ಹೌದಾ? ಇಲ್ಲಿ ನೆಕ್ಸ್ಟ್ ಮಂತ್ ಕೂಡ ಇರ್ತೀನಿ. Right, thank you so much. Bye, see you. Bye. That's why I love you. One second. ಸೊ ಇದು ಕುರ್ಮಾ ಅಂತ ಹೇಳ್ಬಿಟ್ಟು ಇಲ್ಲೇನೆ ಇವತ್ತು ಯೋಗ, ಮೆಡಿಟೇಷನ್, ಹೆಲ್ತ್ ಟಾಕ್, ಪ್ರಾಣಾಯಾಮ ಮತ್ತು ಆಕ್ವಾ ಯೋಗ ಎಲ್ಲನೂ ನಡೆಯೋದು ಈ ಒಂದು ಕುರ್ಮಾ ಸೆಂಟರಲ್ಲಿ. ಆ್ಯಂಡ್ ಇದು ಇವರ ಡೈನಿಂಗ್ ಹಾಲ್ ನಂದಿ ಅಂತ ಹೇಳ್ಬಿಟ್ಟು. ಸೊ Yes. ಫಸ್ಟ್ ಡೇ ಏನೇನು ಡಯಟ್ ಅದೇ ಡಯಟ್ ಪ್ರಿಪೇರ್ ಮಾಡಿರ್ತಾರೆ, ಅದೇ ಫುಡ್ನ ನಮಗೆ ಇಲ್ಲ ಎಷ್ಟು ದಿನ ಅಷ್ಟು ದಿನ. ಸೊ ಎಲ್ಲರೂ ಹೋಗ್ಬಿಟ್ಟು ಮಾಡ್ಕೊಳ್ಬೇಕು ಆ್ಯಂಡ್ ದೆನ್ ದೇ ವಿಲ್ ಸರ್ವ್ ದಟ್ ಫುಡ್. ಆ್ಯಂಡ್ ಇಲ್ಲಿ ಒಂದೊಂದು ಡೀಟೇಲಿಂಗ್ ಎಷ್ಟು ಚೆಂದ ಇತ್ತು ಅಂದರೆ ನನಗೆ ಇದರೆಲ್ಲ ಪ್ಲೇಸ್ ನೋಡೋದು ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ತುಂಬ ಹೀಲಿಂಗ್ ಅನಿಸುತ್ತೆ. ಸುಮ್ಮನೆ ಹಾಗೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಬಂದೆ. ಆ್ಯಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಮೂನ್ ಕೂಡ ಕಾಣಿಸುತ್ತೆ ಅಂಶ. ಸಿ ದೇರ್. ಯಾರು ಸಿಕ್ಕಿದ್ರು ಸ್ಟೇ ಮಾಡೋದು, ದೇವರ ಟಾಕಿಂಗ್ ಟು ದಿಸ್. ಸಾರಿ, ನಂಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ. ನೀವು ಈ ಟೈಮಿಂಗಲ್ಲಿ ಬನ್ನಿ ಅಂತಿದ್ರು, ನಾವು ಆ ಟೈಮಿಂಗಲ್ಲಿ ಅಲ್ಲ, ಇವತ್ತು ಅಲ್ಲಿ ಹೋದ್ನಲ್ಲ, ಅದಕ್ಕೆ ಲೇಟ್ ಆಯಿತು. ಹಾಗೇನೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದೆ. ಪನ್ನೀರ್, ಟೋಫು, ನೋ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಅದರಿಂದ ಪ್ರಾಬ್ಲಮ್. ಓಕೆ, ಬಾಯ್. ಮೊನ್ನೆ 11,276 ಇತ್ತು, ನಿನ್ನೆ 11,270 ಇತ್ತು, ಇವತ್ತು 11,480 ಆಗಿದೆ, ವಿಚ್ ಇಸ್ ಬೆಟರ್. ಆಮೇಲೆ ಬಂದು ಆ್ಯಸ್ ಯೂಶ್ವಲ್ ಜಾಗನೆಲ್ಲ ಕ್ಲೀನ್ ಮಾಡಿ, ದೇವ್ರ ದೀಪ ಹಚ್ಚಿ, ನನ್ನ ಪ್ರೇಯರ್ಸ್ನೆಲ್ಲ ಹೇಳಿ, ನನ್ನ ಮೆಡಿಟೇಷನೆಲ್ಲ ಮುಗಿಸ್ದೆ ನಾನು. ಆ್ಯಂಡ್ ಇವಾಗ ನಾನು ಏನಾದರೂ ಪ್ರೇಯರ್ ಎಲ್ಲ ಮುಗಿಸಿಲ್ಲ ಅಂದರೆ ನನ್ನ ಡೇ ನನಗೆ ಕಂಪ್ಲೀಟ್ ಅಂದರೆ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ. ಕಂಪ್ಲೀಟ್ ಆಗಿದೆ ಅಂತಲೇ ಅನ್ಸುತ್ತೆ. ಊಟ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸೇಮ್ ಸ್ಕಿನ್ ಕೇರ್ ರುಟೀನ್ ನೈಟು ನಾನು ಮತ್ತೆ ಅದೇ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ನೆನ್ನೆದೆ ನಾನು ಏನು ಫಾಲೋ ಮಾಡಿದ್ನಲ್ಲ, ಇವತ್ತು ವ್ಲಾಗ್ ಹಾಕಿದ್ನಲ್ಲ. ಸೊ ಐ ಮೀನ್ ನನ್ನ ಪ್ರೀವಿಯಸ್ ವ್ಲಾಗ್ ಅದು ಇವತ್ತು ನಾಳೆ ಹಾಕ್ತೀನಿ. ಸೊ ಎನಿವೇ, ಇದ್ರ ಹಿಂದೆ ಈ ವ್ಲಾಗ್ ಬರೋದು ಹಿಂದೆ ಯಾವ ವ್ಲಾಗಲ್ಲಿ ಏನು ಪ್ರಾಡಕ್ಟ್ಸ್ ಹಾಕಿದ್ದೀನಿ, ಸೇಮ್ ಪ್ರಾಡಕ್ಟ್ಸ್, ಅದೇ ನನ್ನ ಸ್ಕಿನ್ ಕೇರ್ ರುಟೀನ್. ಅದನ್ನೇ ನಿಮ್ಗೆ ತೋರಿಸಿ ನಿಮಗೆ ಬೋರ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಸ್ಕಿನ್ ಕೇರ್ ಮಾಡ್ಕೊಂಡು ಬಂದುಬಿಡ್ತೀನಿ. ಅದಾದಮೇಲೆ ವಿಲ್ ಟಾಕ್, ಆಯಿತಾ? ಐ ಸ್ಟಿಲ್ ಹ್ಯಾವ್ ಇಟ್ ಸೀನ್ ಇವತ್ತು ಬ್ಲಾಗ್ಗೆ ಕಮೆಂಟ್ಸ್ ಎಲ್ಲ ಇನ್ನೂ ನೋಡಿಲ್ಲ, ಇನ್ನೂ ರಿಪ್ಲೈ ಮಾಡಿಲ್ಲ, ಅದೆಲ್ಲ ಮಾಡಬೇಕು. ಆ್ಯಂಡ್ ನಾಳೆ ಹೋಪ್ಫುಲಿ ಐ ವಿಲ್ ಬಿ ಏಬಲ್ ಟು ಗೆಟ್ ಅಪ್ ಎಟ್ 5:30 ಇನ್ ದ ಮಾರ್ನಿಂಗ್ ಫಾರ್ ಯೋಗ. ಐ ಹ್ಯಾವ್ ಟು ವೇಕ್ ಅಪ್ ಎಟ್ 5:30. ವಿಶ್ ಮಿ ಲಕ್. ಇಲ್ಲಿ ಸಖತ್ ಚಳಿ, ಮಳೆ ಕೂಡ ಬಂತಲ್ವಾ, ಬೆಳಗ್ಗೆ ಎದ್ದೇಳೋಕ್ಕಿಂತ ಚಳಿಯಲ್ಲಿ ಎದ್ದು ಹೋಗೋದಿದೆಯಲ್ಲ, ಅದು ತುಂಬ ಪ್ರಾಬ್ಲಮ್. ಎನಿವೇ, ನಾಳೆ ಬೇಗ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮಲ್ಕೊಳ್ಳೋಣ.
ಓಕೆ ಸ್ಕಿನ್ ಕೇರ್ ಮಾಡ್ಕೊಂಡ್ಬರ್ತೀನಿ. ಏನಪ್ಪ ಬುಕ್ಕು ಪೆನ್ ಇಟ್ಕೊಂಬಂದಿದ್ದಾಳೆ, ಏನೋ ಕೊರಿತಾಳೆ ಅಂತ ಅಂದ್ಕೊಂಬೇಡಿ ಆಯಿತಾ. ಸ್ವಲ್ಪ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕರೆಕ್ಷನ್ ಮಾಡಬೇಕಾಗಿತ್ತು. ನಾನು ನನ್ನ ಡೇ 1 ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ನಾನು ಕ್ಷೇಮವನ ಆಯುರ್ವೇದಿಕ್ ವೆಲ್ನೆಸ್ ಸೆಂಟ್ರಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಚಿಕ್ಕ ಕರೆಕ್ಷನ್. ಇನ್ಫ್ಯಾಕ್ಟ್ ಇದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ನ್ಯಾಚುರೋಪತಿ ಡಾಕ್ಟರ್ ಶಿ ಹೈಲೈಟೆಡ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಅವ್ರಿಗೆ ತುಂಬ. ಕ್ಷೇಮವನ ಬಂದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಹೊಲಿಸ್ಟಿಕ್ ಟ್ರೀಟ್ಮೆಂಟ್, ಕಾಂಬಿನೇಷನ್ ಆಫ್ ನ್ಯಾಚುರೋಪತಿ, ಆಯುರ್ವೇದ, ಯೋಗ ಇದನ್ನೆಲ್ಲ ಸೇರಿ ಇದೆಲ್ಲ ಇರುವಂಥ ಒಂದು ವೆಲ್ನೆಸ್ ಸೆಂಟರ್ ಆಯಿತಾ. ನಾನು ಪ್ರೀವಿಯಸ್ಲಿ ಹೋಗಿದ್ನಲ್ಲ ಕೇರಳದಲ್ಲಿ, ಅದು ಬರೀ ಆಯುರ್ವೇದ ವೆಲ್ನೆಸ್ ರಿಟ್ರೀಟ್ ಅಷ್ಟೇ. ಬಟ್ ಇಲ್ಲಿ ನ್ಯಾಚುರೋಪತಿ, ಆಯುರ್ವೇದ, ಯೋಗ ಎಲ್ಲ ಕಂಬೈನ್ ಮಾಡಿ ಇರುವಂಥ ಒಂದು ವೆಲ್ನೆಸ್ ಸೆಂಟರ್. ಇವಾಗ ನಾನು ಅದಾದಮೇಲೆ ಐ ವೆಂಟ್ ಆ್ಯಂಡ್ ಚೆಕ್ಡ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಚುರೋಪತಿ ಏನು, ಆಯುರ್ವೇದ ಏನು, ಆಯುರ್ವೇದ ವೆಲ್ನೆಸ್ ಮತ್ತು ನ್ಯಾಚುರೋಪತಿ ವೆಲ್ನೆಸ್ದು ಡಿಫ್ರೆನ್ಸ್ ಏನು ಅಂತ. ಅಫ್ಕೋರ್ಸ್ ನಾವು ಒಂದು ದಿನದಲ್ಲಿ ಎಲ್ಲ ಕಲ್ತ್ಕೊಳ್ಳೋಕ್ಕಾಗಲ್ಲ, ಬಟ್ ಐ ಡಿಡ್ ಅ ಲಿಟಲ್ ರಿಸರ್ಚ್. ಮರ್ತೋಗ್ಬಿಡ್ತೀನಲ್ವಾ, ನನಗೆ ಸ್ವಲ್ಪ ಮರು ಪ್ರಾಬ್ಲಮ್ ಇದೆ ಅಲ್ವಾ, ಅದಕ್ಕೆ ಬರ್ಕೊಂಡಿದ್ದೀನಿ ಅಷ್ಟೇ. ಬೋತ್ ಆರ್ ನ್ಯಾಚುರಲ್, ಬೋತ್ ಡು ನಾಟ್ ಬಿಲೀವ್ ಇನ್, ಅಂದರೆ ಬೋತ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಇಂಗ್ಲೀಷ್ ಮೆಡಿಸಿನ್ ಅಥವಾ ಕೆಮಿಕಲ್, ಅದು ಏನೂ ಇನ್ಕ್ಲೂಡ್ ಮಾಡಲ್ಲ. ನ್ಯಾಚುರೋಪತಿ ಮತ್ತು ಆಯುರ್ವೇದ ಎರಡೂ ನ್ಯಾಚುರಲ್ ಟ್ರೀಟ್ಮೆಂಟೇ. ನ್ಯಾಚುರೋಪತಿ ಬೇಸಿಕ್ಲಿ ಎಂಫಸೈಸಸ್ ದಟ್ ನಮ್ಮ ಬಾಡಿಯಲ್ಲೇ ಹೀಲಿಂಗ್ ಮೆಕ್ಯಾನಿಸಮ್ ಇದೆ. ಒಂದು ರೈಟ್ ಕಂಡೀಷನ್, ಇನ್ ದ ರೈಟ್ ಕಂಡೀಷನ್ ನಮ್ಮ ಬಾಡಿ ಬೈ ಇಟ್ ಸೆಲ್ಫ್ ಹೀಲ್ ಮಾಡುತ್ತೆ ಅಂತ ಹೇಳಿ. ಆಯುರ್ವೇದ ಏನು ಅಂದರೆ ಇಟ್ ಈಸ್ ರೂಟೆಡ್ ಇನ್ ದ ಬಿಲೀಫ್ ದಟ್ ನಮ್ಮ ಹೆಲ್ತಲ್ಲಿ 3 ಇಂಟರ್ನಲ್ ಎನರ್ಜಿ ಏನಿರುತ್ತೆ ಅದು ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ದೆ ಬಿಲೀವ್ ಇನ್ ದಿಸ್ ರೂಟೆಡ್ ಮೆಡಿಸಿನ್ಸ್, ನೇಚರಲ್ ಸಿಗುವಂಥ ಹಳೆ ಏನ್ಷಂಟ್ ಮೆಡಿಸಿನ್ ಅದನ್ನೆಲ್ಲ ಯೂಸ್ ಮಾಡಿ ಟ್ರೀಟ್ ಮಾಡ್ತಾರೆ ಟು ಬ್ಯಾಲೆನ್ಸ್ ಆರ್ ಇಂಟರ್ನಲ್ ಎನರ್ಜೀಸ್. ಅದು ನಮಗೆಲ್ಲರಿಗೂ ಗೊತ್ತು, ವಾತ, ಪಿತ್ತ ಆ್ಯಂಡ್ ಕಫ. ಮಿಸ್ಟೇಕ್ ಮಾಡಿದ್ದೆ, ನಾನೊಂದು ಪ್ರಾಪರ್ಟಿ ಬಗ್ಗೆ ಹೇಳಬೇಕಾದ್ರೆ ಐ ಶುಡ್ ಹ್ಯಾವ್ ಅ ಪ್ರಾಪರ್ ಇನ್ಫಾರ್ಮೇಷನ್. ನಾನು ಜಸ್ಟ್ ಆಯುರ್ವೇದ ಅಂತ ಹೇಳಿದ್ದೆ. ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ಸೊ ಇದು ಇಷ್ಟೇ, ಇನ್ನೇನಿಲ್ಲ. ಇಷ್ಟೇ ಅಲ್ಲ, ತುಂಬ ಹೇಳಿದ್ದೀನಿ, ಬಟ್ ಯಾ. ಸೊ ಇವತ್ತಿನ ಟ್ರೀಟ್ಮೆಂಟ್ಸ್ ಇತ್ತು, ಶೂಟ್ ಮುಗಿಸ್ದೆ, ಕೆಲಸ ಮುಗಿಸ್ದೆ, ಒಳ್ಳೆ ದಿನ ಇತ್ತು. ಮಳೆ ಬಂತು ಸಂಜೆ, ಸೊ ಸಂಜೆ ಸ್ವಲ್ಪ ಫ್ರೀ ಆಗಿದ್ದೆ, ಏನೂ ಮಾಡಲಿಲ್ಲ ಅಷ್ಟು. ಸ್ವಲ್ಪ ಎಡಿಟಿಂಗ್ ಕೆಲಸಗಳೆಲ್ಲ ಏನಿತ್ತು ಅದನ್ನ ಮುಗಿಸ್ಕೊಂಡೆ. ಆಮೇಲೆ ಐ ಮೆಟ್ ಫ್ಯೂ ಪೀಪಲ್ ಹಿಯರ್, ಅಂದರೆ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಬಂದವರು. ವಿ ಹ್ಯಾಡ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್. ಐ ಥಿಂಕ್ ದ್ಯಾಟ್ ಈಸ್ ಅ ಬ್ಯೂಟಿ ಆಫ್ ಟ್ರಾವೆಲಿಂಗ್ ಅನಿಸುತ್ತೆ. ಯು ಮೀಟ್ ಲಾಟ್ ಆಫ್ ಸ್ಟ್ರೇಂಜರ್ಸ್ ಆ್ಯಂಡ್ ಅವ್ರ ಜೊತೆ ಮಾತಾಡೋದು, ಇಂಟ್ರ್ಯಾಕ್ಟ್ ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆಂಟ್ ಕಲ್ಚರ್ ಆ್ಯಂಡ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್. ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಹೊಸ ಜನರನ್ನ ಮೀಟ್ ಮಾಡೋದು, ಐ ಆಮ್ ಸೋ ಗ್ರೇಟ್ಫುಲ್ ಅಬೌಟ್ ಇಟ್. ಇವತ್ತು ತುಂಬ ಜನನ, ಆ್ಯಂಡ್ ಇಲ್ಲಿರೋ ತುಂಬ ಜನ ಥೆರಪಿಸ್ಟ್ಗಳು, ಇಂಟರ್ನ್ಸ್ಗಳು, ಪೀಪಲ್ ಇಲ್ಲಿ ಕೆಲಸ ಮಾಡ್ತಾ ಇರೋರು ವೆರಿ ಕೈಂಡ್. ತುಂಬ ಜನ ಅದು ಬಂದು ಮಾತಾಡಿಸ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಬಂದಿರೋರು ಅಷ್ಟೇ, ತುಂಬ ಜನ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಲಾಟ್ ಆಫ್ ದೆಮ್ ಕೇಮ್ ಇನ್ ಸ್ಪೋಕ್ ಟು ಮೀ, ವಿಚ್ ವಾಸ್ ನೈಸ್. ಅ ಗುಡ್ ಡೇ ಓವರ್ ಆಲ್. ಬಟ್ ಗೋಲ್ ಏನು ಅಂತ ಹೇಳಿದ್ರೆ, ಇವತ್ತು ಆದಷ್ಟು ಬೇಗ ಮಲ್ಕೊಳಕ್ಕೆ ಟ್ರೈ ಮಾಡಿ. ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು 5:15 ಯೋಗಾಗೆ ಹೋಗಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಐ ರಿಯಲಿ ಹೋಪ್ ನಾಳೆ ಬೆಳಗ್ಗೆ ನಾನು ಎದ್ದೇಳೋಕ್ಕಾಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ್ಯಸ್ ಯೂಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್, ಆಲ್ ದ ಸಪೋರ್ಟ್. ಆ್ಯಂಡ್ ಏನು ಗೊತ್ತಾ, ಐ ಫೀಲ್ ಸೋ ಆಕ್ವರ್ಡ್ ಟು ಸೇ ದಿಸ್. ನಾನು ಯಾವತ್ತೂ ಹೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತೆಲ್ಲ ಹೇಳಿಬಿಟ್ಟು. ಬಟ್ ಐ ಸಿ ದಟ್ ನನ್ನ ವಿಡಿಯೋದಲ್ಲಿ ತುಂಬ ವ್ಯೂಸ್ ಜಾಸ್ತಿ ಆಗಿದೆ, ವಿಚ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಲ್ವಾ? ಅಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋರೆಲ್ಲರಿಗೂ ಶೇರ್ ಮಾಡಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ದಟ್ ವಿಲ್ ಬಿ ಡೇ 3 at ಕ್ಷೇಮವನ. ಆ್ಯಂಡ್ ಐ ಲವ್ ಯು ಗೈಸ್. Good night.